ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಸಂಗೀತ ಅವರ ಫ್ಯಾಮಿಲಿಯವರು ಬಂದಿದ್ದಾರೆ. ಟೋಟಲ್ ಆಗಿ 3 ಜನ ಬಂದಿದ್ದಾರೆ. ಅವರ ತಂದೆಯವರು ಮತ್ತು ಅವರ ಅಕ್ಕ ಭಾವ ಅವರು ಬಂದಿದ್ದಾರೆ. ಅವಾಗ ಅವರ ಅಕ್ಕನ ನೆನೆಸ್ಕೊಂಡು ಅಳ್ತಾ ಇದ್ರಲ್ಲಪ್ಪ ಸಂಗೀತ ಅವರು. ಫೈನಲಿ 3 ಜನ ಬಂದಿದ್ದಾರೆ ಗುರು, ಲಿಟ್ರಲಿ 3 ಜನ. ಇಲ್ಲಿ ಅಕ್ಕ ಭಾವ ಇವ್ರ ಹತ್ರ ಕೂತಿದ್ದಾರೆ. ಮೈಕಲ್ಲು, ವರ್ತೂರ್ ಸಂತೋಷು, ತುಕಾಲಿ ಸಂತೋಷು, ಸಿರಿ ಅವ್ರ ಹತ್ರ ಕೂತಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ಕನ್ವರ್ಜೇಷನ್ ಮಾಡ್ತಾಯಿದ್ದಾರೆ. ಕೆಲವೊಂದು ವರ್ತೂರ್ ಅವರ ಹಳ್ಳಿ ಬಗ್ಗೆ ಹೇಳ್ತಾ ಇದ್ದಾರೆ. ವರ್ತೂರ್ ಸಂತೋಷ್ ಅವರೇ, ನೀವು ನಮ್ಗೆ ತುಂಬ ಇಷ್ಟ ಹಂಗೆ ಅಂತ ಮಾತಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಸಂಗೀತ ಅವರ ತಂದೆಯವರು ಇಲ್ಲಿ ಕೂತಿದ್ದಾರೆ ನೋಡಿ, ಟೀ ಶರ್ಟ್ ಹಾಕ್ಕೊಂಡು ಕೂತಿದ್ದಾರೆ ಕಿಚನಲ್ಲಿ. ಕಾರ್ತಿಕ್ ಅವರು ಮತ್ತು ವಿನಯ್ ಅವರು, ಆಮೇಲೆ ತನೀಶ್ ಅವರು, ಡ್ರೋನ್ ಪ್ರತಾಪ್ ಅವರು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಅಂತಲೇ ಹೇಳ್ಬೋದು. ಇದೇ ಕನ್ವರ್ಜೇಷನ್ ನಡೆದಿದೆ. ಏರ್ ಫೋರ್ಸಲ್ಲಿ ಕೆಲಸ ಮಾಡ್ತಾರೆ ಅವ್ರ ತಂದೆಯವರು. ಏರ್ ಫೋರ್ಸ್ ಬಗ್ಗೆ ಇಲ್ಲಿ ವಿನಯ್ ಅವರಿಗೆ ಮತ್ತು ಎಲ್ರಿಗೂ ಹೇಳ್ತಾ ಇದ್ದಾರೆ ಏರ್ ಫೋರ್ಸಲ್ಲಿ ಹೆಂಗಿರುತ್ತೆ ಅಂತ. ಎಲ್ಲ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು, ಒಂದು ಕಡೆ ಇರಲಿಲ್ಲ ಡ್ಯೂಟಿ ನಂದು, ಹಿಂಗೆ ಹೇಳ್ತಿದ್ರು. ಸಂಗೀತ ಅವರು ಮೊದಲೇ ಇದ್ರ ಬಗ್ಗೆ ಎಲ್ಲ ಕೊಟ್ಟಿದ್ರಲ್ಲಪ್ಪ ಒಂದು ಸರ್ತಿ ವಿವರಣೆ. ಇಲ್ಲಿ ಅದೇ ಮಾತಾಡ್ತಾ ಇದ್ದಾರೆ. ವಿನಯ್ ಅವರು ಕೂಡ, ನನಗೂ ಏರ್ ಫೋರ್ಸಲ್ಲಿ ಜಾಯ್ನ್ ಆಗಬೇಕಂತ ಆಸೆ ಇತ್ತು, ಬಟ್ ಹೆವಿ ಕಷ್ಟ ಅಲ್ವಾ ಏರ್ ಫೋರ್ಸು, ಹಂಗೆ ಅಂತ ಇದ್ದಾರೆ. ಅದೇ ಹೆವಿ ಟ್ರಾನ್ಸ್ಫರ್ ಆಗುತ್ತೆ, ಒಂದು ಕಡೆ ಇರೋದಿಲ್ಲ, ಟ್ರಾವೆಲ್ ಮಾಡ್ತಾ ಇರಬೇಕು ಹಂಗೆ ಅಂತ ಅವ್ರ ತಂದೆಯವರು ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಕಾರ್ತಿಕ್ ಅವರು ಕೂಡ ಹಾಗೆ ಸ್ಮೈಲ್ ಮಾಡ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಚೆನ್ನಾಗಿ ಕೋಆರ್ಡಿನೇಟ್ ಇದ್ದಾರೆ. ಇವರೇ ನೋಡಿ ಸಂಗೀತ ಅವರ ತಂದೆ ಅಂತಲೇ ಹೇಳ್ಬೋದು. ಹೆವಿ ಕೋಆರ್ಡಿನೇಷನಲ್ಲಿ ಮಾತಾಡ್ತಾ ಇದ್ದಾರೆ. ಎಲ್ಲರೂ ತುಂಬ ಖುಷಿಯಾಗಿದೆ ಅಂತ ಹೇಳ್ಬೋದು. ಸಂಗೀತ ಅವ್ರದ್ದು ನೋಡೋಕ್ಕೂ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದರು ಎಲ್ಲ. ಅಂದರೆ ವ್ಯೂವರ್ಸು ಕೂಡ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇದ್ದು ಸಂಗೀತ ಅವ್ರ ತಂದೆಯವ್ರು ಬರೋದು. ಇವರು ಬಂದಾಯಿತು. ಇವಾಗ ಡ್ರೋನ್ ಪ್ರತಾಪ್ ಅವರ ಫ್ಯಾಮಿಲಿ ಒಂದು ಬರೋದಿದೆ. ಅದು ಡ್ರೋನ್ ಪ್ರತಾಪ್ ಅವರ ಒಂದು ಫ್ಯಾಮಿಲಿ ಅಂತೂ ಲಾಸ್ಟಿಗೆ ಇಟ್ಬಿಟ್ಟಿದ್ದಾರೆ. ಯಾಕಂದರೆ TRP ಅಲ್ವಾ, 3 ವರ್ಷದಿಂದ ಮೀಟ್ ಆಗಿಲ್ಲ ಪ್ರತಾಪ್ ಅವ್ರದ್ದೊಂದು. ಬಂದರೆ ನಾಳೆ ಬರ್ತಾರಂತ ಕಾಣುತ್ತೆ ಪ್ರತಾಪ್ ಅವರ ತಂದೆ.